ಈಶ್ವರ ದೇವ್ರು ಇಲ್ಲಿಗೆ ಬಂದಿದ್ರ? ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದ್ದ. ಈಗ ಸಹ ಇದ್ದಾರಾ? ನಮಸ್ಕಾರ ರೀ ಎಲ್ಲ ನನ್ನ ಸ್ನೇಹಿತರಿಗೆ. ಪಾದ ವಿಡಿಯೋದಾಗ ಹೂವಿನ ಕೊಳದ ಬಗ್ಗೆ ನೋಡಿದೇವ್ರಿ. ಈ ವಿಡಿಯೋದಾಗ ಬೃಹತ್ ಆಕಾರದ ಶಿವನ ಮೂರ್ತಿ ಬಗ್ಗೆ ನೋಡೋಣ್ರಿ. ಇದು ಭಾಳ ದೂರ ಇಲ್ರಿ, ಇಲ್ಲೇ ರಾಮದುರ್ಗ ರೀ. ಹೂವಿನ ಕೊಳ ಮುಗಿಸ್ಕೊಂಡು ನಾವು ರಾಮದುರ್ಗದ ಶಿವನ ಮೂರ್ತಿ ನೋಡಕ್ ಹೋದಿವ್ರಿ. ಇದು ಬರುದ್ರಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಮುಳ್ಳೂರು ಗುಡ್ಡದಲ್ಲಿ ಐತ್ರಿ. ಈಗ ಸಾಲುಮರದ ತಿಮ್ಮಕ್ಕ ವನಕ್ಕೆ ಬಂದಿವ್ರಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನೋ ನೋ ನೋ. ಇಲ್ಲಿ ನೋಡ್ರಿ, ನಾವೆಲ್ಲ ನಮ್ಮ ಅದ್ಭುತವಾದ ಸ್ಥಳ ರಾಮದುರ್ಗ. ಇದು ಸುಮಾರು 75 ಅಡಿ ಎತ್ತರ ಐತ್ರಿ. ಇದು ಕರ್ನಾಟಕದ ಅತಿ ಎತ್ತರದ 3ನೇ ಮೂರ್ತಿ ಆಗೈತ್ರಿ. ಇದು ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡೈತ್ರಿ. ಇದ್ರ ಮುಂದೆ ನೋಡೋದಾದ್ರೆ 21 ಅಡಿ ಎತ್ತರದ ನಂದಿ ವಿಗ್ರಹ ಐತಿ. ಇದರ ಕೆಳಭಾಗದಾಗ ಬಹಳ ಚಂದ ರಾಮೇಶ್ವರ ದೇವಾಲಯ ಐತ್ರಿ. ಇಲ್ಲಿ ಇನ್ನೊಂದು ನೋಡ್ಬೋದ್ರಿ, ಶಿವನ ತಾಂಡವ ನೃತ್ಯ, ತ್ರಿಲೋಕ ದರ್ಶನ ಮುಂತಾದ ಕೆತ್ತನೆಗಳನ್ನ ಇಲ್ಲಿ ನೋಡ್ಬೋದ್ರಿ. ಇದು ರಾಮದುರ್ಗದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಮುಳ್ಳೂರು ಗುಡ್ಡದಾಗ ಐತ್ರಿ. ಬಹಳ ಚಂದ ಐತ್ರಿ. ಪ್ರಕೃತಿ ಸೌಂದರ್ಯ ಸವಿಯಾಕ ಇದು ಅದ್ಭುತವಾದ ಸ್ಥಳ ಐತ್ರಿ. ಬರ್ರಿ, ಇನ್ನು ಯಾರ್ಯಾರು ಭೇಟಿ ಕೊಟ್ಟಿಲ್ಲ ಇಲ್ಲಿ ಬರ್ರಿ. ಬಹಳ ಚಂದ 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 ಪ್ಲೇಸ್ ಅದಾವ್ರಿ. ಹೂವಿನ ಕೊಳ್ಳ, ವರವಿನ ಕೊಳ್ಳ, ಇನ್ನು ಭಾಳ ಕೊಳ್ಳಗಳು ಅದಾವ್ರಿ. ಈಶ್ವರ ಕೊಳ್ಳ ಇನ್ನು ಭಾಳ ಚಂದ ಅದಾವ್ರಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀವಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. Om Namah Shivaya Shivaya